ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಯ ಸುಮ್ನಿರಪ್ಪ ಸಾಕು. ಚಿಕ್ಕಮಗಳೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಇಂಧನ ಸಚಿವರು ಆದಂಥ ಶ್ರೀ ಕೆ.ಜೆ. ಜಾರ್ಜ್ ಅವರ, ಲೋಕೋಪಯೋಗಿ ಸಚಿವರು ಆದಂಥ ಸತೀಶ್ ಜಾರಕಿಹೊಳಿ ಅವರೇ, ಖಾಲಿ ಮಾಡಿದ್ದಾರೆ ಬೇರೆ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಆದಂಥ ಶ್ರೀ ರಾಜೇಗೌಡ ಅವರೇ, ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ಬಾಲಕೃಷ್ಣ ಅವರೇ, ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ಸರೋವರ್ ಶ್ರೀನಿವಾಸ್ ಅವರೇ, ಕಡೂರು ಶಾಸಕರಾದಂಥ ಶ್ರೀ ಆನಂದ ಅವರೇ, ತರೀಕೆರೆ ಶಾಸಕರಾದಂಥ ಶ್ರೀ ಶ್ರೀನಿವಾಸ್ ಅವರೇ, ಮೇಲ್ಮನೆಯ ಸದಸ್ಯಣಿಯಾದಂಥ ಶ್ರೀಮತಿ ಆರತಿ ಕೃಷ್ಣ ಅವರೇ, ಅಚ್ಚುಕಟ್ಟು ಪ್ರಾಧಿಕಾರದ ಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಅಂಶು ಮಂತ್ ಅವರೇ, ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀ ರಾಜೇಂದ್ರ ಕಟಾರಿಯಾ ಅವರೇ, ಮಾಜಿ ಸಚಿವರಾದಂಥ ಕಿಮ್ಮನೆ ರತ್ನಾಕರ್ ಅವರೇ, ಹೋದ್ರ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಪಕ್ಷದ ಇತರ ಎಲ್ಲ ಮುಖಂಡರುಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಅಂದೂರು ಗ್ರಾಮ ಮತ್ತು ನರಸಿಂಹರಾಜಪುರ ಇವಕ್ಕೆ ಈ ಎರಡು ಊರುಗಳಿಗೆ ಸಂಪರ್ಕ ಮಾಡ್ತಕ್ಕಂಥ ಸೇತುವೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಈ ಸೇತುವೆಯ ಖರ್ಚು ಸುಮಾರು 35-36 ಕೋಟಿಗಳು. ಇದು ಸೇರಿ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದ್ದೇನೆ. ನಾನು ಯಾಕೆ ಈ ಮಾತನ್ನು ಒತ್ತು ಕೊಟ್ಟು ಹೇಳ್ತೀನಿ ಅಂತಂದರೆ, ವಿರೋಧ ಪಕ್ಷದವರು
ಭಾಳ ಟೀಕೆ ಮಾಡ್ತಾರೆ. ಏನು ಟೀಕೆ ಮಾಡ್ತಾರೆ ಅಂತಂದ್ರೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಟ್ಟಾದ್ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ, ಖಜಾನೆ ಖಾಲಿಯಾಗಿದೆ, ಅಭಿವೃದ್ಧಿ ಕೆಲಸಗಳು ರಾಜ್ಯದಲ್ಲಿ ಶೂನ್ಯ ಆಗಿದ್ದಾವೆ ಅಂಥೇಳಿ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಶೃಂಗೇರಿ ಕ್ಷೇತ್ರದ ಶಾಸಕರು ಅವರ ಕ್ಷೇತ್ರಕ್ಕಾಗಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವೆಲ್ಲ ಅಭಿವೃದ್ಧಿ ಕೆಲಸಗಳಲ್ವಾ? ಅವ್ರಿಗೆ ಗ್ಯಾರಂಟಿ ಯೋಜನೆಗಳು ಕೂಡ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ಗೊತ್ತೇ ಇಲ್ಲ ಪಾಪ. ಇವೆಲ್ಲವೂ ಕೂಡ ಗ್ಯಾರಂಟಿ ಯೋಜನೆಗಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ರೆ ಅದು ಅರ್ಥಪೂರ್ಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜಕೀಯ ಸ್ವಾತಂತ್ರ್ಯ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ತಳಹದಿಯ ಮೇಲೆ ನಿಂತಿದೆ. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಅದು ಯಶಸ್ಸಾಗ್ತದೆ ಹೊರತು ಇಲ್ಲಿ ಹೋದರೆ ಯಶಸ್ಸಾಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದನ್ನು ವಿರೋಧ ಪಕ್ಷದವರು ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಕೊನೆ ಭಾಷಣ ಮಾಡಿದ್ರು. ಆ ಕೊನೆ ಭಾಷಣ ಮಾಡುವಾಗ ಈ ಮಾತುಗಳನ್ನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಅವರು ಒಂದು ಸಾರಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಸ್ಕಷನ್ಸ್ನ ಓದ್ಕೊಳ್ಳಿ ಅಂತಕ್ಕಂಥ ಸಲಹೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಓದ್ಕೋಬೇಕು ಇದನ್ನು. ರಾಜಕಾರಣಿಗಳು ಎಲ್ಲಿವರೆಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗೋದಿಲ್ಲ ಅಲ್ಲಿವರೆಗೆ ಜಾತಿ ವ್ಯವಸ್ಥೆ ಹೋಗಲ್ಲ, ಸಮಾಜ ನಿರ್ಮಾಣ ಆಗಲ್ಲ. ನಮ್ಮ ಸಂವಿಧಾನದ ಆಶಯ ಏನಪ್ಪ ಅಂತಂದರೆ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಸಮಾಜ ಆಗಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗಲೇಬೇಕು. ಇಲ್ಲದೆ ಹೋದರೆ ಸಮಾಜದಲ್ಲಿ ಬದಲಾವಣೆ ಆಗಲ್ಲ. ಅದಕ್ಕೋಸ್ಕರ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯವನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕೊಡಲಿಕ್ಕೋಸ್ಕರವಾಗಿ ಅನೇಕ ಭಾಗ್ಯಗಳ ಕಾರ್ಯಕ್ರಮ, ಅನೇಕ ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳು ಮತ್ತು ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ.
ನನಗೆ ಭಾಳ ಸಂತೋಷ ಆಗ್ತದೆ. ಶ್ರೀನಿವಾಸ್ ಅವರು ಈ ಕಾರ್ಯಕ್ರಮನ ಸುಗ್ಗಿ ಹಬ್ಬದಂತೆ ಮಾಡಿದ್ದಾರೆ. ಸುಗ್ಗಿ ಹಬ್ಬ ನಮ್ಮ ಕಡೆ ಸುಗ್ಗಿ ಹಬ್ಬ ಅಂತಂದರೆ ಸಂಕ್ರಾಂತಿ ಹಬ್ಬ. ನಿಮ್ಮ ಕಡೆನೂ ಸಂಕ್ರಾಂತಿ ಹಬ್ಬ ಮಾಡ್ತೀರಿ ಅಂತ ಅನಿಸುತ್ತೆ. ಅದೇ ಸುಗ್ಗಿ ಹಬ್ಬ. ಅಲ್ಲಿ ಸಿರಿಧಾನ್ಯಗಳ ಹೆಸರು ಕೂಡ ಇಟ್ಟಿದ್ದಾರೆ. ರಾಜೇಗೌಡರಿಗೆ, ಶ್ರೀನಿವಾಸ್ಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶ್ರೀನಿವಾಸ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ನನಗೆ ಬಹಳ ದೀರ್ಘಕಾಲದ ಸ್ನೇಹಿತರು ಶ್ರೀನಿವಾಸ್ ಅವರು. ಹಿಂದೆ ಇಲ್ಲಿ ಸರ್ಕ್ಯೂಟ್ ಹೌಸ್ ಉದ್ಘಾಟನೆ ಬಂದಿದ್ದೆ ನಾನು. ಆ ಉದ್ಘಾಟನೆ ಬಂದಾಗ ಒಂದು ಮಾತು ಹೇಳಿದ್ರು. ಮೈಸೂರಿನ ಮಹಾರಾಜರು ನರಸಿಂಹರಾಜ ಒಡೆಯರ್ ಬಂದಿದ್ದರು ಇಲ್ಲಿಗೆ. ಅವ್ರು ಬಂದು ಇವತ್ತೇನು NR ಪುರ ಅಂತ ನರಸಿಂಹರಾಜಪುರ ಅಂತ ಕರಿತೀವಿ, ಈ ಊರು ಎಡಹಳ್ಳಿ ಅಂತ ಹೆಸರಿತ್ತು. ಇದಕ್ಕೆ ಎಡಹಳ್ಳಿ ಅಂತ ಕರಿತಿದ್ರು ಈ ಊರಿಗೆ. ಅವ್ರು ಬಂದ ಮೇಲೆ ಈ ಊರಿಗೆ ನರಸಿಂಹರಾಜಪುರ, ನರಸಿಂಹರಾಜ ಒಡೆಯರ ಹೆಸರು ನರಸಿಂಹರಾಜಪುರ ಅಂತೇಳಿ ಹೆಸರಾಯಿತು. ನೀವು ಅವ್ರು ಬಂದ 100 ವರ್ಷಗಳ ನಂತರ ಬರ್ತಾ ಇದ್ದೀರಿ, ನಮಗೇನಾದ್ರು ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ಏನು ಕೊಡುಗೆ ಕೊಡಬೇಕಪ್ಪ ಅಂತಂತಂದರೆ, ಅವರು ಭದ್ರಾ ಜಲಾಶಯದ ಹಿನ್ನೀರು ಇದೆಯಲ್ಲ, NR ಪುರ ಮತ್ತು ಅಂದೂರು ಸೇತುವೆ ನೀವು ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ನಾನು ನೋಡಿದೆ, ಹೋಗಿ ಕರ್ಕೊಂಡು ಹೋದ್ರು ಅಲ್ಲಿಗೆ. ಅಲ್ಲಿ ಹೋಗಿ ನೋಡಿದ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಹಾಗಾಗಿ ಈ ಸೇತುವೆ ಇವತ್ತು ನಿರ್ಮಾಣ ಆಗಿರೋದು. ಇದಕ್ಕೆ ಕಾರಣ ಶ್ರೀನಿವಾಸ್ ಅವರು ಅಂತಕ್ಕಂಥದ್ದು, ಸರೋವರ ಶ್ರೀನಿವಾಸ್ ಅವರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ. ಇಲ್ಲಿವರೆಗೆ ಸೇತುವೆನೇ ಆಯ್ತಿರಲಿಲ್ಲ ಅಂತ ಕಾಣಿಸುತ್ತೆ. ನಾನು ಈ ಊರಿಗೆ ಬಂದದ್ದು, ಅಲ್ಲಿ ಸರ್ಕ್ಯೂಟ್ ಹೌಸನ್ನು ಉದ್ಘಾಟನೆ ಮಾಡೋಕ್ಕೆ ಬಂದದ್ದು, ಆ ಸಂದರ್ಭದಲ್ಲಿ ಇಲ್ಲಿ ಮಾತು ಕೊಟ್ಟಿದ್ದೆ. ಹಾಗಾಗಿ ಸುಮಾರು 35 ಕೋಟಿ ಸೇತುವೆ ಮತ್ತು ರಸ್ತೆ, ಅದಕ್ಕೆ ಸಂಪರ್ಕ ಮಾಡ್ತಕ್ಕಂಥ NR ಪುರಕ್ಕೂ ಅಲ್ಲಿಗೂ ಸಂಪರ್ಕ ಮಾಡ್ತಕ್ಕಂಥ ರಸ್ತೆ. ಈ ರಸ್ತೆಗೆ ಸುಮಾರು 5 ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿರ್ತಕ್ಕಂಥದ್ದು. ಇವೆಲ್ಲ ಆಗಬೇಕಾದ್ರೆ ಸರೋವರ ಶ್ರೀನಿವಾಸು ಈ ಊರಿನವರು ಅವರ ಋಣ ತೀರಿಸ್ತಕ್ಕಂಥ ಕೆಲಸವನ್ನು, ಈ ಊರಿನ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಆಮೇಲೆ ಊರಿನ ಅಗಲೀಕರಣ, ರಸ್ತೆ ಅಗಲೀಕರಣ ಅದಾಗಬೇಕಾದ್ರೂ ಕೂಡ ಅದು ದುಂಬಾಲು ಬಿದ್ದು, ಹಿಂದ್ಗಡೆ ನನಗೆ ಎಷ್ಟು ದುಂಬಾಲು ಬಿದ್ದಿದ್ರು ಅಂತಂದರೆ, ಆಗಲೇಬೇಕು, ಈ ವರ್ಷದ ಬಜೆಟ್ನಲ್ಲಿ ಘೋಷಣೆ ಆಗಲೇಬೇಕು ಅಂತ ಹೇಳಿದರು. ಹಾಗಾಗಿ ರಸ್ತೆ ಅಗಲೀಕರಣ ಆಗಲಿಕ್ಕೂ ಕೂಡ ಕಾರಣ ಶ್ರೀನಿವಾಸ್ ಅವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ, ಅದಕ್ಕೂ ಕೂಡ ಘೋಷಣೆ ಮಾಡಿ ದುಡ್ಡನ್ನು ಕೊಟ್ಟಿದ್ದೇನೆ. ರಸ್ತೆ ಅಗಲೀಕರಣ ಆಗಬೇಕು. ಯಾರ್ಯಾರು ತೊಡಕು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಪ್ಪಿಕೊಂಡು ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಲ್ಲಿ ಮನವಿಯನ್ನು ಕೂಡ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಇನ್ನೊಂದು, ಈಗ ನಾನು